ಹಾಯ್ ಫ್ರೆಂಡ್ಸ್, ಹೋಟೆಲ್ ಸ್ಟೈಲ್ನಲ್ಲಿ ಮಶ್ರೂಮ್ ಗ್ರೇವಿನ ತಿಂದು ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಅಜ್ಜಿ ಸ್ಟೈಲ್ನಲ್ಲಿ ಮಲೆನಾಡು ಭಾಗದ ಮಶ್ರೂಮ್ ಗೊಜ್ಜು ಅಥವಾ ಅಣಬೆ ಗೊಜ್ಜನ್ನ ಹೇಗ್ ಮಾಡೋದು ಅಂತ ನಿಮ್ಗೆ ತಿಳ್ಕೊಬೇಕು ಅಂತ ಅನಿಸ್ತಾ ಇದೆಯಾ? ಹಾಗೇನೆ ಈ ಗೊಜ್ಜಿನಲ್ಲಿ ನಾವು ಯಾವ್ಯಾವ ಮಿಸ್ಟೇಕ್ಗಳನ್ನ ಮಾಡ್ತೀವಿ, ಆ ಮಿಸ್ಟೇಕ್ಗಳನ್ನ ಸರಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಣಬೆಯನ್ನ ನೀರಿನಲ್ಲಿ ಜಾಸ್ತಿ ತೊಳೆದ್ರೆ ಏನಾಗತ್ತೆ, ಅದನ್ನ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಏನಾಗತ್ತೆ, ಈರುಳ್ಳಿ ಸರಿಯಾಗಿ ಫ್ರೈ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ಸಿಗೋದು ಉತ್ತರ ಅಂತಾನೆ ಹೇಳಬಹುದು. ಅಜ್ಜಿ ಸ್ಟೈಲ್ನಲ್ಲಿ ಮಲೆನಾಡು ಭಾಗದ ಮಶ್ರೂಮ್ ಗೊಜ್ಜನ್ನ ಮಾಡೋ ಸುಲಭ ವಿಧಾನವನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಕೇವಲ 5 ನಿಮಿಷಗಳಲ್ಲಿ ಮಾತ್ರ. ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ನಾ ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು 2 ಚಮಚ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಸ್ತೂರಿ ಮೆಂತಿಯನ್ನ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಜೀರಿಗೆನ ಹಾಕೊಳ್ಳೋಣ. ಇದ್ರ ಜೊತೆಗೆ ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚ ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಸೋಂಪನ್ನ ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಸೋಂಪನ್ನ ಹಾಕೊಂಡ್ರೆ ಸಾಕಾಗತ್ತೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಕಸ್ತೂರಿ ಮೆಂತಿಯನ್ನ ಹಾಕಿದ್ರಿ ಅಂದ್ರೆ ಸೂಪರ್ ಟೇಸ್ಟ್ನ ಕೊಡುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸ್ ಅದೇ ಅಂತಾನೆ ಹೇಳಬಹುದು. ಇವಾಗ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡಿ. ನೀವು ಈರುಳ್ಳಿಯನ್ನ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಲ್ಲ ಅಂದ್ರೆ ಈರುಳ್ಳಿ ಹಸಿ ವಾಸನೆ ಹಾಗೆ ನಮಗೆ ಗ್ರೇವಿಯಲ್ಲಿ ಸಿಗತ್ತೆ ಅಂತಾನೆ ಹೇಳಬಹುದು. ಇವಾಗ ಟೊಮೆಟೊವನ್ನ ಹಾಕ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಟೊಮೆಟೊವನ್ನ ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಕರ್ಗಿ ಆದ್ಮೇಲೆ ಇವಾಗ ಹಾಕ್ತಾ ಇರೋದು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಟೊಮೆಟೊ ಈರುಳ್ಳಿ ಬಾಡೋದಕ್ಕೆ ನೀವು ಉಪ್ಪನ್ನ ಹಾಕೊಳ್ಳಿ. ಆಮೇಲೆ ಬೇಕಿದ್ರೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಕ್ಕೆ ಬರುತ್ತೆ. ಸ್ವಲ್ಪ ಅರಿಶಿಣ ಪುಡಿ ಅಂದ್ರೆ ಅರ್ಧ ಚಿಟಿಕೆ ಅರಿಶಿಣ ಪುಡಿಯನ್ನ ಹಾಕೊಂಡು ಚೆನ್ನಾಗಿ ಇವಾಗ ಫ್ರೈನ ಮಾಡ್ಕೊಳ್ಳಿ. ಇವಾಗ ಅಣಿಬೆನ ಸ್ವಲ್ಪ ತೊಳ್ಕೊಂಡು ನಾನಿಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಹಾಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಈರುಳ್ಳಿ ಹಾಕ್ದಾಗ್ಲೇ ಅಣಿಬೆನೋ ಹಾಕೊಂಡ್ರೆ ಟೊಮೆಟೊ ಈರುಳ್ಳಿ ಕರ್ಗೋದ್ರೊಳಗೆ ಅಣಿಬೆ ಎಲ್ಲ ನೀರಾಗಿ ಹೋಗುತ್ತೆ. ನೀವು ಅದಕ್ಕೋಸ್ಕರ ಚೆನ್ನಾಗಿ ಟೊಮೆಟೊ ಈರುಳ್ಳಿನ ಬೇಯಿಸ್ಕೊಂಡು ಆದ್ಮೇಲೆ ಅಣಿಬೆಯನ್ನ ಹಾಕೊಂಡು ನೋಡಿ, ಇದು ಸೀಕ್ರೆಟ್ ಪುಡಿ, ಮಲೆನಾಡು ಭಾಗದ ಅಜ್ಜಿಯ ಸೀಕ್ರೆಟ್ ಪುಡಿ ಅಂತಾನೆ ಹೇಳಬಹುದು. ನಾನೊಂದು ಬಿರಿಯಾನಿ ರೆಸಿಪಿ ಮಾಡಿದ್ದೀನಿ, ಮಶ್ರೂಮ್ ಬಿರಿಯಾನಿ ಅಂತ. ಅದರಲ್ಲಿ ಈ ರೆಸಿಪಿನ ತೋರಿಸಿದ್ದೀನಿ. ನೀವು ಬೇಕಿದ್ರೆ ಅಲ್ಲಿ ನೋಡ್ಕೊಳ್ಬಹುದು. ಇಲ್ಲಾಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಇದ್ರ ಬದಲಾಗಿ 1 ಚಮಚ ಖಾರದ ಪುಡಿ ಅಥವಾ ಪೆಪ್ಪರ್ ಪೌಡರ್ ಹಾಕೊಡ್ಬಹುದು. ಇವಾಗ ಅಣಿಬೆಯನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಬೇಯೋಕೇನು ತುಂಬಾ ಹೊತ್ತು ಬೇಕಾಗಿಲ್ಲ. ನೋಡಿ, ಅರ್ಧ ಲೋಟ ನೀರ್ನ ಹಾಕ್ತಾ ಇದ್ದೀನಿ. ಹಾಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಮೇನ್ ಆಗಿ ಇಲ್ಲಿ ಮಿಸ್ಟೇಕ್ ನ ಮಾಡ್ತೀವಿ. ಏನಂದ್ರೆ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಬೇಕು, ಆದ್ರೆ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಬಾರ್ದು, ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಬಾರ್ದು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಮೀಡಿಯಂ ಸೈಜ್ ಅಲ್ಲಿ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ. 1 ಲೋಟ ಇರ್ಬೋದು ಇದು. 1 ಲೋಟ ಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಒಳ್ಳೆ ಥಿಕ್ನೆಸ್ ಆಗಿ ರುಚಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಮಲೆನಾಡು ಭಾಗದಲ್ಲಿ ಮೇಯ್ನೇ ಕಾಯಿ ಅಲ್ವಾ. ನಾನಿಲ್ಲಿ ಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನ ಎಷ್ಟೊಂದು ಥರದಲ್ಲಿ ನಾವು ಮಾಡ್ಕೊಳ್ಬಹುದು. ಟೊಮೆಟೊ ಈರುಳ್ಳಿನ ಫ್ರೈನ ಮಾಡಿಕೊಂಡು ಅದಕ್ಕೆ ಕಾಯಿ ಹಾಕಿ ಅದನ್ನು ತಿರ್ಸ್ಬೋದು. ಅದು ಒಂದು ಗ್ರೇವಿ, ಇದು ಒಂದು ಗ್ರೇವಿ, ಸುಮಾರು ಥರ ಇದೆ. ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಎಲ್ಲವನ್ನು ತೋರಿಸ್ತೀನಿ. ಇವಾಗ ಒಂದು ಅರ್ಧ ಲಿಂಬು ಹಣ್ಣ ಹಿಂಡ್ಬಿಟ್ರೆ ನಮ್ಮ ಮಶ್ರೂಮ್ ಗ್ರೇವಿ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ. ಮಶ್ರೂಮ್ನ ಗೊಜ್ಜು, ಮಲೆನಾಡು ಭಾಗದ ಅಜ್ಜಿ ಸೀಕ್ರೆಟ್ ಅಣಿಬೆ ಗೊಜ್ಜು ಸವಿಯಲು ಸಿದ್ಧ ಅಂತಾನೆ ಹೇಳಬಹುದು. ಇದನ್ನ ನಾವು ರೊಟ್ಟಿಗೆ, ಅನ್ನಕ್ಕೆ ತುಂಬಾ ರುಚಿನ ಕೊಡುತ್ತೆ. ದೋಸೆಗೂ ತುಂಬಾ ರುಚಿ ಕೊಡುತ್ತೆ. ಚಪಾತಿಗೆ, ಪೂರಿಗಂತೂ ಮಾಡಿಸ್ದಂಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಡಾಬಾ ಶೈಲಿಯಲ್ಲಿ ತಿಂದು ಬೋರ್ ಆಗಿದ್ರೆ ನಮ್ಮ ನಾಟಿ ಮಲೆನಾಡು ಭಾಗದ ಹಳ್ಳಿ ಶೈಲಿಯಲ್ಲಿ ನೀವು ಒಂದ್ಸಲ ಈ ಮಶ್ರೂಮ್ ಗ್ರೇವಿಯನ್ನ ಮಾಡಿಕೊಂಡು ತಿನ್ನಿ. ತುಂಬಾ ರುಚಿನ ಕೊಡುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ನ ಮಾಡ್ಕೊಳ್ಳಿ. ಹೇಗನ್ನಿಸ್ತು ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು.